ಆರ್ಥಿಕವಾಗಿ ಹಿಂದುಳಿದ ದಲಿತರಿಗೆ ಯೋಜನೆಗಳು ಸೇರಲಿ ಅಂತ ಸರ್ಕಾರ ನೂರಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುತ್ತೆ. ಆದರೆ ಆ ಹಣವನ್ನು ಜನರಿಗೆ ತಲುಪಿಸೋದು ಬಿಟ್ಟು ನಕಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನಕಲಿ ಫಲಾನುಭವಿಗಳನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಕೋಟಿ ಕೋಟಿ ಲಪಟಾಯಿಸಲು ಫೋರ್ಜರಿ ಸಂತೆ. ಕೋಆಪರೇಟಿವ್ ಬ್ಯಾಂಕ್ಗಳನ್ನೇ ಸೃಷ್ಟಿಸಿ ಲೂಟಿ. ಹೌದು, ಇದು ಅಚ್ಚರಿಯಾದ್ರೂ ನಿಜ. ಅಂಬೇಡ್ಕರ್ ನಿಗಮದ ಭೂ ಒಡೆಯನ ಯೋಜನೆಯಲ್ಲಾದ ಹಗರಣದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ತನಿಖೆಯ ಆರಂಭದಲ್ಲಿಯೇ ಬೆಚ್ಚಿ ಬೀಳುವ ಸಂಗತಿಗಳು ಬಯಲಿಗೆ ಬಂದಿವೆ. ನಿಗಮದ ಹಣವನ್ನ ಲೂಟಿ ಹೊಡೆಯಲು ಅಧಿಕಾರಿಗಳು ಪ್ರೊಫೆಷನಲ್ ಕ್ರಿಮಿನಲ್ಗಳಿಗಿಂತಲೂ ಪ್ರೊಫೆಷನಲ್ ಆಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಭೂ ಒಡೆಯನ ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳು, ಅವರಿಗೆ ನಕಲಿ ಆಧಾರ್ ಕಾರ್ಡ್, ಈತ ನಕಲಿ ಭೂ ಮಾಲೀಕರನ್ನ ಸೃಷ್ಟಿಸಿ ನಿಗಮದಿಂದ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡಿ ಹಣವನ್ನ ಕಿಸೆಗೆ ಇಳಿಸಿಕೊಂಡಿದ್ದಾರೆ. ಈತ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ನಡೆಸಲು ಕೋಆಪರೇಟಿವ್ ಸೊಸೈಟಿಗಳನ್ನ ತೆರೆದಿದ್ದಾರೆ. ಬಳಿಕ ಹಣ ಲೂಟಿಯ ಬಳಿಕ ಅವುಗಳನ್ನ ಮುಚ್ಚಿದ್ದಾರೆ ಎನ್ನುವ ಮಾಹಿತಿಗಳಿವೆ. ಒಂದಷ್ಟು ಯೋಜನೆಗಳಲ್ಲಿ ನಕಲಿ ಫಲಾನುಭವಿಗಳನ್ನು ಈ ಅಧಿಕಾರಿಗಳೇ ಸೃಷ್ಟಿ ಮಾಡ್ತಾರೆ. ಜೊತೆಗೆ ಆ ಹಣವನ್ನು ಬೇರೆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡೋದಕ್ಕೋಸ್ಕರ ಒಂದು ಕೋಆಪರೇಟಿವ್ ಬ್ಯಾಂಕನ್ನೇ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನೀವು ಊಹೆ ಮಾಡ್ಕೋಬೋದು, ಇಲ್ಲಿ ಸರ್ಕಾರದ ಹಣವನ್ನು ಬೇರೆ ಬೇರೆ ಅಧಿಕಾರಿಗಳಿಗೆ ಮತ್ತು ಏಜೆಂಟ್ರಿಗೆ ಹಂಚೋದಕ್ಕೆ ಒಂದು ಕೋಆಪರೇಟಿವ್ ಬ್ಯಾಂಕನ್ನೇ ಸೃಷ್ಟಿ ಮಾಡ್ತಾರೆ. ಅಂದರೆ ಅದು ಯಾವ ಮಟ್ಟದ ಮಾಫಿಯಾ ಇಲ್ಲಿ ಕೆಲಸ ಮಾಡ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಯಾವುದೋ ಒಂದು ಯೋಜನೆಯಲ್ಲಿ 1 ಕೋಟಿ ರೂಪಾಯಿ ಹಣ ನಕಲಿ ಮಾಡ್ತಾರೆ ಅಂದ್ಕೊಳ್ಳಿ. ಆ 1 ಕೋಟಿ ರೂಪಾಯಿ ಹಣವನ್ನು ಬೇರೆ ಬೇರೆ ಅಂದರೆ ಯಾರ್ಯಾರು ನಕಲಿ ಮಾಡಿರ್ತಾರಲ್ಲ ಅವರೆಲ್ಲರೂ ಕೂಡ ಹಂಚೋದಕ್ಕೆ ಒಂದು ಬೇರೆ ಬೇರೆ ಬೇನಾಮಿ ಅಕೌಂಟ್ಸ್ ಬೇಕಾಗುತ್ತಲ್ಲ, ಅಂತಹ ಬೇನಾಮಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಕೋಆಪರೇಟಿವ್ ಬ್ಯಾಂಕ್ಗಳನ್ನೇ ಇವರು ಓಪನ್ ಮಾಡಿರ್ತಾರೆ. ಆ ಕೋಆಪರೇಟ್ ಬ್ಯಾಂಕ್ಗಳಲ್ಲಿ ಈ ರೀತಿ ಅಂದರೆ 1 ಕೋಟಿ ಟ್ರಾನ್ಸ್ಫರ್ ಆಯ್ತಲ್ಲ, ಅದೇ ರೀತಿ 4-5 ಕೋಟಿ 10 ಕೋಟಿ 20 ಕೋಟಿ ಟ್ರಾನ್ಸ್ಫರ್ ಆದ ಮೇಲೆ ಆ ಕೋಆಪರೇಟಿವ್ ಬ್ಯಾಂಕನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. ಇನ್ನು ಅಂಬೇಡ್ಕರ್ ನಿಗಮದಲ್ಲಿ 2014ರಿಂದ 2018ರವರೆಗೆ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಲೂಟಿ 50 ಕೋಟಿ ಮೀರುತ್ತಿದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೇವಲ ಭೂ ಒಡೆಯನ ಯೋಜನೆಯ ಅಕ್ರಮಗಳ ತನಿಖೆಗೆ ಪ್ರತ್ಯೇಕ SIT ರಚನೆಗೂ ಚಿಂತನೆ ನಡೆಸಿದ್ದಾರೆ. ಒಟ್ಟಿನಲ್ಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಹಾಗೆ ಅಂಬೇಡ್ಕರ್ ನಿಗಮದಲ್ಲಿ ದಲಿತರ ದುಡ್ಡು ತಿಂದವರು ಜೈಲಿಗೆ ರವಾನೆಯಾಗೋ ಸಮಯ ಹತ್ತಿರವಾಗ್ತಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಹೆಚ್ಚು ಕಡಿಮೆ 100 ಕೋಟಿ ಲೂಟಿಯಾಗಿದೆ. ಇದೆಲ್ಲವೂ ಆಗಿರೋದು 2014ರಿಂದ 2018ರ ಅವಧಿಯಲ್ಲಿ. ಈಗಿರೋ ಅಧಿಕಾರಿಗಳು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅಂಥವ್ರನ್ನ ಅಮಾನತು ಕೂಡ ಮಾಡಲಾಗ್ತಿದೆ. ಜೊತೆಗೆ ಲೋಕಾಯುಕ್ತ ದಾಳಿ ಕೂಡ ನಡೀತಾ ಇದೆ. ಯಾರು ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರೋ ಅಂಥವರಿಂದ ಹಣವನ್ನು ಮತ್ತೆ ನಿಗಮಕ್ಕೆ ಸೇರಿಸುವಂತಹ ಕೆಲಸ ಈಗ ಆಗಬೇಕಾಗಿದೆ. ಇದು ಈ ವಾರದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.